ನಿಮ್ಮಿಬ್ಬರ ಹೆಸರು ಹೇಳ್ಬಿಡಿ. ಈ ಮೈಕ್ ಈಗ ಪ್ರಶ್ನೆ ಇಲ್ಲ, ಅದಕ್ಕೋಸ್ಕರ ನಿಮ್ಮಿಬ್ಬರ ಹೆಸರು ಹೇಳ್ಬಿಟ್ರೆ ಯಾರು ಮಾತಾಡ್ತೀರಾ ಯಾರು ಅಲ್ಲ ಹೇಳಿ. ಇಲ್ಲ ಅದೇ ಯಾವ ಮೈಕ್ ಇದೆ? ಎಲ್ಲರಿಗೂ ನಮಸ್ಕಾರ. ಆನ್ ಮಾಡಿ ಸರ್ ಮೈಕ್. ಸ್ವಿಚ್ ಹಾಂ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಇವತ್ತು ನಾವು ದುಬೈಯಲ್ಲಿ ನಡೀತಿರುವ ಕೆಂಪೇಗೌಡ ಉತ್ಸವ ಮತ್ತು ಕನ್ನಡೋತ್ಸವವನ್ನು ಮಾಡ್ತಾ ಇದ್ದೀವಿ. ಅಕ್ಟೋಬರ್ ನಿಮ್ಮ ಹೆಸರು ಈ ಸಂಸ್ಥೆಯಲ್ಲಿ ಏನಾಗಿದೆ ಹೇಳ್ಬಿಟ್ರೆ ನಮಗೆ ಫಾಲೋ ಮಾಡೋದು. ಒಕ್ಕಲಿಗರ ಸಂಘ ದುಬೈ UAEಯ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು. ನನ್ನ ಹೆಸರು ಕಿರಣ್ ಗೌಡ ಅಂತ ಹೇಳಿ. ಸುಮಾರು 2011ಇಂದ ನಾವು ಈ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ಧೂರಿಯಾಗಿ ಪ್ರತಿ ವರ್ಷವೂ ಸಹ ನಡೀತಿರುವಂತೆ ಈ ವರ್ಷವೂ ಸಹ ನಾವು ಕೆಂಪೇಗೌಡ ಉತ್ಸವ ಕನ್ನಡೋತ್ಸವ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ನೆಲೆಸಿರುವ ಕನ್ನಡಿಗರು ಹಾಗೂ ಕನ್ನಡಾಭಿಮಾನಿಗಳು ಎಲ್ಲರೂ ಸೇರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಹಾಗೂ ಅದೇ ರೀತಿ ನಮ್ಮ ಸಚಿವ ಸಂಪುಟ ಹಾಗೂ ಸಚಿವರು, ಕೇಂದ್ರ ಸಚಿವರು ಹಾಗೂ ನಮ್ಮ ಕನ್ನಡ ಸ್ಯಾಂಡಲ್ವುಡ್ನ ಹಲವಾರು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮಾಜ ಸೇವೆಯಲ್ಲಿ ಸೇವೆ ಸಲ್ಲಿಸಿರುವ ಹಾಗೂ ಕ್ರೀಡಾ ಸೇವೆಯಲ್ಲೂ ಸೇವೆ ಸಲ್ಲಿಸಿ ಅತಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಕಂಡಿರುವಂಥ ಪ್ರತಿಯೊಬ್ಬರಿಗೂ ಗುರುತಿಸಿ ನಾವು ಅವರಿಗೆ ಪ್ರಶಸ್ತಿಯನ್ನು ವಿತರಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತಂದರೆ, ನಾವು ಸುಮಾರು ನಮ್ಮ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ದುಬೈ ಅಂತ ಮರುಭೂಮಿ ನಾಡಿನಲ್ಲಿ ಅದ್ಧೂರಿಯಾಗಿ ನಮ್ಮ ಕನ್ನಡೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಅದೇ ರೀತಿ ಅಲ್ಲಿರುವ ಕನ್ನಡಿಗರು ಸಹ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದಲೂ ಸಹ ನಮಗೆ ತುಂಬ ಜನ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಈ ಕಾರ್ಯಕ್ರಮವು ದುಬೈನಲ್ಲಿ ರೆಸ್ ಕಾರ್ಟೂನ್ ಹೋಟೆಲ್ನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಇದು ಡೌನ್ ಟೌನ್ ಇದೆ ರೆಸ್ ಕಾರ್ಟೂನ್ ಹೋಟೆಲ್. ಸುಮಾರು ಕನ್ನಡ ಅಭಿಮಾನಿಗಳು ಅಲ್ಲಿ ಸೇರ್ತಾ ಇದ್ದಾರೆ. ಮತ್ತು ಅದೆಲ್ಲರೂ ಏನಕ್ಕೆ ಮಾಡ್ತಿದ್ವಿ ಅಂತಂದರೆ ಈ ಕಾರ್ಯಕ್ರಮನ ಇದೊಂದು ನಾವು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಾವು ಕನ್ನಡೋತ್ಸವವನ್ನು ಆಚರಿಸಿ ಅಲ್ಲಿ ಇಷ್ಟು ವರ್ಷ ನಾವು ಕನ್ನಡ ಅಭಿಮಾನಿಗಳು ಇದ್ದಾರಲ್ಲ ಅವ್ರಿಗೋಸ್ಕರ ಅವ್ರಿಗೆ ಸೆಲೆಬ್ರೇಷನ್ ಮಾಡಬೇಕು, ಅದ್ದೂರಿಯಾಗಿ ಮಾಡಿ. ಈ ಕಾರ್ಯಕ್ರಮದ ಉದ್ದೇಶ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಅದಲ್ಲದೆ ಅವರಿಗೆ ಕೆಂಪೇಗೌಡ ಜಯಂತಿಯ ವೈಭವವನ್ನು ತೋರಿಸುವಂತಹ ಶಕ್ತಿ ನೀಡುತ್ತೆ. ಕನ್ನಡ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ. ನಮ್ಮ ಸಂಸ್ಕೃತಿಯನ್ನು ಸಹ ಅಲ್ಲಿ ದುಬೈನಲ್ಲಿ ತೋರಿಸಿ ಅದ್ಧೂರಿಯಾಗಿ ನಾವು ನಮ್ಮ ಕಲ್ಚರ್ನ ಅಲ್ಲಿರುವಂಥ ಮಕ್ಕಳುಗಳು ಕಲಿಬೇಕು ಅವರಿಗೆ ಅದನ್ನ ಕಲ್ಚರ್ನ ಅವ್ರಿಗೆ ತುಂಬಿಸ್ಬೇಕು. ಯಾಕೆಂದ್ರೆ ನಾವು ಅರಬ್ ದೇಶದಲ್ಲಿ ಇರ್ತೀವಿ, ಅಲ್ಲಿ ಅರಬಿಕ್ ಭಾಷೆಗಳಿರುತ್ತೆ, ಇಂಗ್ಲೀಷ್ ಇರುತ್ತೆ. ಕನ್ನಡ ಅನ್ನೋದು ಅಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಮ್ಮ ಕಲ್ಚರ್ನ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಮಕ್ಕಳುಗಳಾಗಿರ್ಬೋದು ಮತ್ತು ಅಲ್ಲಿರುವ ಜನಗಳಿಗಾಗಿ ಬಿಂಬಿಸ್ಬೇಕು ಅಂತ ನಾವು ಈ ಕಾರ್ಯಕ್ರಮ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಮುದಾಯದ ಎಲ್ಲ ಸಂಘಟನೆಗಳು ಸೇರಿ ಸಹ ಈ ಕಾರ್ಯಕ್ರಮವಾಗಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿರುವ ಸುಮಾರು ಕನ್ನಡ ಕನ್ನಡ ಪರ ಸಂಘಟನೆಗಳು ಇದೆ. ಅವರೆಲ್ಲರೂ ನಾವು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನಡೆಸಬೇಕಂತ ಕೇಳ್ಕೊಂಡಾಗ ಅವರು ಸಹ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರುಗಳು ಸಹ ಈ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಮ್ಮ ಸ್ನೇಹಿತರು ಅದ್ದೂರಿಯಾಗಿ ಮಾಡಿ. ಯಾಕಂದ್ರೆ ದುಬೈಗೆ ಹೋಗಿರೋರು ಕಾಸಿದ್ದಾರೆ ಇರ್ತಾರೆ, ಆದ್ರೆ ಭಾರತದಿಂದ ದುಬೈಯಲ್ಲಿ ಹೋಗಿ ಅದು ಅದ್ದೂರಿಯಾದ ದೇಶ ಆಗ್ಬೋದು, ಕಾರ್ಯಕ್ರಮ ಅದ್ದೂರಿ ಆಗಿರ್ಬೋದು. ಬಡವರು ಇದ್ದಾರೆ, ಕೂಲಿಗೆ ಹೋಗಿರೋರು ಇದ್ದಾರೆ, ಕರ್ನಾಟಕದವರಾಗ್ಲಿ ಆಂಧ್ರದವರಾಗ್ಲಿ ಎಲ್ಲರೂ ನಮಗೆ ಸೇರಿರೋರು. ಅಂಥವ್ರಿಗೆ ನೀವೇನು ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಹಾಯ ನಾನು ಹೇಳ್ತೀನಿ. ಈಗ ನಮ್ಮ ಮಂಡ್ಯದಲ್ಲಿ ಇರುವಂತ 5 ರೂಪೀಸ್ ಡಾಕ್ಟರ್ ಇದಾರಲ್ಲ, ಅವರು ನಮ್ಮ ಸುಮಾರು ಸುರೇಶ್ ಅಲ್ಲ ನಮ್ಮ
ಮಾಡ್ಕೋ ಅವ್ರನ್ನ ಕರ್ಸ್ಕೊಂತಾ ಇದೀವಿ. ಸುಮಾರು ವರ್ಷಗಳಿಂದ ಪಾಪ 5 rupees ಡಾಕ್ಟರ್ ಹತ್ರ ಮಾಡಿ ಸುಮಾರು ವರ್ಷ ಸೇವೆ ಸಲ್ಲಿಸಿದ್ದಾರೆ. ಯಾರು ಗುರುತಿಸಿಲ್ಲ. ಅವ್ರು ಇದುವರೆಗೂ ಒನ್ ಟೈಮ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಲ್ಲೂ ಬಂದೇ ಇಲ್ಲ. ನಾವು ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಬಂದು ಅವ್ರಿಗೆ ನಮ್ಮ ಸೇವೆ ಸಲ್ಲಿಸಿರೋದು ನಮ್ಮ ಅವ್ರ ಪ್ರಶಸ್ತಿಯನ್ನು ನಾವು ಅವ್ರಿಗೆ ಕೊಡ್ತಾ ಇದೀವಿ. ಹಾಗೆ ಸ್ಪೋರ್ಟ್ಸಲ್ಲೂ ಸಹ ನಮ್ಮ ಸ್ಪೋರ್ಟ್ಸಲ್ಲೂ ಯಾವ ಗುರುತಿಸಿ ಅಂತನ್ನ ನಾವು ಕೊಡ್ತಾ ಇದೀವಿ. ಅದೇ ರೀತಿ ಮಕ್ಕಳುಗಳು ಯಾರು ಎಜುಕೇಷನಲ್ಲಿ ತುಂಬ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅವ್ರನ್ನ 10th ಸ್ಟ್ಯಾಂಡರ್ಡ್ ಯಾರು ತೊಗೊಂಡಿದ್ದಾರೆ ಅವ್ರಿಗೆ ಗುರುತಿಸಿ ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನಾವು ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಹಾಗೂ ನಮಗೆ ಆದಷ್ಟು ಧನ ಸಹಾಯನೂ ಸಹ ಅವ್ರಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಗಣ್ಯರ ಈಗ DCM ಇದ್ದಾರೆ, ಆಮೇಲೆ ಆರ್ ಅಶೋಕ್, ಯಶವಂತ್ ನಾರಾಯಣ್ ಅವರು, ಮತ್ತು ಯೋಗೇಶ್ವರರು, ಮತ್ತೆ ನಮ್ಮ ಉಮಾಪತಿ ಅವರು, ಬಾಲಣ್ಣ ವಕೀಲ ಸಂಘದ ಅಧ್ಯಕ್ಷರು, ಚೆಲುವರಾಜ್, ಎಲ್ಲಾ ಸಮುದಾಯದ ನಾಯಕರು. ಇದು ಆ ಥರ ಈ ಥರ ಅಂದರೆ ಇದು ಕನ್ನಡೋತ್ಸವದ ಆಚರಣೆ. ಎಲ್ಲಾ ಸಮುದಾಯದ ನಾಯಕರು ನಮ್ಗೆ ಇನ್ವಿಟೇಷನ್ ಅಲ್ಲಿ ಸುಮಾರು 1,500 ಜನ ಸೇರುವಂತ ಕಾರ್ಯಕ್ರಮ. ರೆಸ್ಕಾರ್ಟನ್ ಹೋಟೆಲ್ ಡೌನ್ ಟೌನ್ ಅಲ್ಲಿ 5 ಸ್ಟಾರ್ ಹೋಟೆಲ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಕಾರ್ಯಕ್ರಮದಲ್ಲಿ ಏನು ವಿಶೇಷತೆ ಈಗ ಕೆಂಪೇಗೌಡರ ದಿನಾಚರಣೆ ಅಂತ ಏನು ವಿಶೇಷತೆ ತೋರಿಸ್ತೀರಾ ಅಥವಾ ಕಾರ್ಯಕ್ರಮದಲ್ಲಿ ಏನು ಅಲ್ಲಿ ನಾವು ಅಟ್ರಾಕ್ಟಿವ್ ಏನಂತಂದ್ರೆ ನಾವು ಇಲ್ಲಿ ಸಮುದಾಯದಲ್ಲಿ ಗುರುತಿಸ್ಕೊಂಡಿರುವಂತ ಇಂಪಾರ್ಟೆಂಟ್ ಅಂತ ಕರ್ಕೊಂಡೋಗಿ ಸನ್ಮಾನ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ನಾವು. ಮತ್ತೆ ಅದಲ್ಲದೆ ಇಡೀ ಪ್ರಪಂಚದಾದ್ಯಂತ USA, ಲಂಡನ್, UK ಅಲ್ಲಿಂದಲೂ ಸುಮಾರು ಜನಗಳು ಬರ್ತಾ ಇದ್ದಾರೆ ಕನ್ನಡೋತ್ಸವ ಆಚರಣೆ. ಯಾಕೆಂದ್ರೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ನಾವಲ್ಲಿ ಇಡೀ ಕನ್ನಡ ಕೂಟನ ಸೇರಿ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡೋದು. ವಿಶೇಷತೆ ಏನು ಅಂತಂದ್ರೆ ನಾವು ಕಲ್ಚರಲ್ ಆಕ್ಟಿವಿಟೀಸ್, ಈ ನಮ್ಮ ಕನ್ನಡ ಸಂಸ್ಕೃತಿ ಅಂತ ಬೆಳೆಸಿದ ಸಾಂಗ್, ಡ್ಯಾನ್ಸ್ ಇರ್ಬೋದು, ವೈಭವತೆನ ನಾವು ತೋರ್ಸಕ್ಕಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸ್ಪಾನ್ಸರ್ಡ್ ಸರ್? ಸ್ಪಾನ್ಸರ್ ಇದ್ದಾರೆ ಸರ್, ಸ್ಪಾನ್ಸರ್ಸ್ ಎಲ್ಲ ಇದ್ದಾರೆ. ಇಲ್ಲಿ ನಮ್ಮ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಅಲ್ಲಿ ಇರುವಂಥ ಕನ್ನಡ ಅಭಿಮಾನಿಗಳು, ಅಲ್ಲಿ ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಿರುವಂಥ ಜನಗಳಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇದಕ್ಕೆ ಮೇನ್ ಕಾರಣಕರ್ತರು ನಮ್ಮ ಕೋರ್ ಕಮಿಟಿ ಮೆಂಬರ್ಸ್. ನಮ್ಮ 18 ಜನದ ಒಂದು ತಂಡ ಇದೆ, ದೊಡ್ಡ ತಂಡ ಇದೆ. ಅವರೆಲ್ಲರೂ ಪ್ರಯತ್ನ ಮಾಡಿ ಅದನ್ನ ಇದೊಂದು ಪ್ರೋಗ್ರಾಮ್ನ ಸಕ್ಸಸ್ ಮಾಡಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಕೋರ್ ಕಮಿಟಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ವೈಸ್ ಪ್ರೆಸಿಡೆಂಟ್ ವರದರಾಜು ಇದ್ದಾರೆ, ಗಿರೀಶ್ ಇದ್ದಾರೆ, ಆಮೇಲೆ ಪ್ರಸಿದ್ಧ ಗೌಡ್ರು ಇದ್ದಾರೆ, ಹರೀಶ್ ಕೋಡಿಯವರು ಇದ್ದಾರೆ ಗೌರವಾಧ್ಯಕ್ಷರಾಗಿ, ಮತ್ತೆ ಸುರೇಶ್ ಗೌಡ್ರು ಇದ್ದಾರೆ, ಸುರೇಶ್ ಇದ್ದಾರೆ. ಸುಮಾರು ಕಾರ್ಯಕ್ರಮದಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ 18 ಜನರ ತಂಡ ಇದೆ ಅಲ್ಲಿ. ಹಾಗಾಗಿ ನಮಗೊಂದು ಶಕ್ತಿ, ನಮ್ಮ ಕೋರ್ ಕಮಿಟಿ ಮೆಂಬರ್ ಇರೋದ್ರಿಂದ ಒಂದು ಶಕ್ತಿ, ನಾವು ಇದೊಂದು ಪ್ರೋಗ್ರಾಮ್ನ ಸಕ್ಸೀಡ್ ಆಗಿ ನಾವು ಗೆಲ್ತೀವಿ, ನಾವು ಸಪೋರ್ಟ್ ಅಂದರೆ ಸಕ್ಸಸ್ ಆಗೋಕ್ಕೆ ಒಂದು ಸಪೋರ್ಟಿವ್ ಆಗಿದೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ನಾವು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸಪೋರ್ಟ್ ಕೇಳಿದ್ದೀವಿ, ಬಟ್ ರೆಸ್ಪಾನ್ಸ್ ಏನು ಸದ್ಯಕ್ಕೆ ಏನಿಲ್ಲ. ನಾವು ಅದಕ್ಕೆ ನಮ್ಮ ಶಕ್ತಿಯಿಂದ ನಮ್ಮ ಕೈಯಲ್ಲಿ ಆದಷ್ಟು ಕೇಳಿದ್ವಿ, ಕೊಟ್ಟರೆ ಕೊಡ್ಬೋದು, ಇಲ್ಲ ಅಂತ ನಮ್ಮ ಕೈಯಿಂದಲೇ ಹಾಕಿ ನಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ಒಂಥರ ಅಂದ್ಕೊಂಡಿದ್ದೀವಿ. ದುಬೈ ಟೂರಿಸಂ ಕಾರ್ಪೊರೇಷನ್ ಅಲ್ಲಿಂದ ನಾವು ಪರ್ಮಿಷನ್ಸ್ ಎಲ್ಲ ತಗೊಂಡಿದ್ದೀವಿ. ಪರ್ಮಿಷನ್ಸ್ ಎಲ್ಲ ತಗೊಂಡು ಅವರಿಗೆ ನಮಗೆ ಅಪ್ರೂವ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಇದು ಮಾಡಿದ್ದಾರೆ. ಚೀಫ್ ಗೆಸ್ಟ್ ಆಗಿ ಅಶೋಕ್ ಅವರು ಬರ್ತಾ ಇದ್ದಾರೆ, ನಮ್ಮ ನಿರ್ಮಲಾ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ, ಮತ್ತೆ ನಮ್ಮ ಆರ್ ಅಶೋಕ್ ಬರ್ತಾ ಇದ್ದಾರೆ, ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಕರ್ತಿದ್ದೀವಿ. ಸ್ವಲ್ಪ ವೇರಿಯೇಷನ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ DK ಶಿವಕುಮಾರ್ ಅವರು ಬರ್ತಿದ್ದಾರೆ. ಮೀನಿಂಗ್ ಪಾರ್ಟ್ ಸರ್ಟಿಫಿಕೇಟ್ ಬರ್ತೀನಿ ಅಂತ ನನಗೆ ಹೇಳಿದ್ದಾರೆ. ಬರ್ತಾರೆ ಇವಾಗಷ್ಟೇ ಅವ್ರನ್ನೇ ಮೀಟ್ ಮಾಡಿ ನಾನು ಸರ್. ಒಂದೇ ಒಂದು ಕ್ವಶನ್, ನಾನು ಆವಾಗಲೇ ಕೇಳಿದ ಕ್ವಶನ್ ಸರಿಯಾಗಿ ಆನ್ಸರ್ ಸಿಕ್ಕಿಲ್ಲ ನನಗೆ. ಏನಂದರೆ ದುಬೈಯಲ್ಲಿರೋ ಬಡವರು, ಇಲ್ಲಿಂದ ಕೆಲಸಕ್ಕೆ ಹೋಗಿರೋ ಕರ್ನಾಟಕದವರಾಗಲಿ ಆಂಧ್ರದವ್ರಿಗೆ, ಇಂಥವ್ರಿಗೆ ನೀವು ಯಾವ ಥರ ಹೆಲ್ಪ್ ಲೈನ್ ಆ ಥರ ಏನಾದರೂ ಮಾಡ್ತಾ ಇದ್ದೀರಾ? ಅವ್ರಿಗೆ ಯಾವ ಥರ ಇಲ್ಲಿಂದ ಜಾಬ್ಸ್ ಆಗಲಿ ಕೊಡಿಸೋದು? ಅದಕ್ಕೊಂದು ನಾನು ಉದಾಹರಣೆ ಹೇಳ್ತೀನಿ. ಈಗ ಒಂದು 2 ತಿಂಗಳ ಮುಂಚೆ ಯಾರೊಬ್ಬರು ಕೆಲಸಕ್ಕೆ ಅಂತ ದುಬೈಗೆ ಬಂದಿದ್ರು. ವೀಸಾ ಎಲ್ಲ ಕೊಟ್ಟು ಕೆಲಸ ಕೊಡಿಸಿದ್ರು, ಕರ್ಸ್ಕೊಂಡು ಅವ್ರನ್ನ ಕೆಲಸನೂ ಇಲ್ಲ, 2 ತಿಂಗಳು ಕೆಲಸ ಮಾಡ್ಕೊಂಡು ಸಂಬಂಧ ಕೊಟ್ಟಿಲ್ಲ, ವೀಸಾನು ಎಕ್ಸ್ಪೈರಿ ಆಗಿ ಅವರು ತುಂಬ ಕಷ್ಟದಲ್ಲಿ ಇದ್ದಾಗ ಅವ್ರನ್ನ ಕೈ ಬಿಟ್ಕೊಟ್ಟಿದ್ರು. ಅವ್ರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಅವಾಗ ನಮ್ಮ ಸಂಘಕ್ಕೆ ನೋಟಿಸಿಗೆ ಬಂದಾಗ ಅವ್ರನ್ನ ಗುರುತಿಸಿ ಅವ್ರಿಗೆ ನಾವೇನೆ ಅವ್ರಿಗೆ ಬೇಡಮ್ಮ ಇಲ್ಲೆಲ್ಲ ಆಗಲ್ಲ ಅಂತ ಸ್ವಲ್ಪ ಟ್ರೈ ಮಾಡಿ, ಲೇಡೀಸ್ ನಮ್ಮ
ಫೋಟೋ ಸಮೇತ ಇದೆ. ನಮ್ಮ ವೆಬ್ಸೈಟಲ್ಲೂ ಹಾಕಿದ್ದೀವಿ ಮತ್ತು ನಮ್ಮ ಸಂಘದ್ದು ಇದರಲ್ಲೂ ನಾವು ಹಾಕಿದ್ದೀವಿ. ಅವರಿಗೆ ನಾವೇನೇ ಅವ್ರಿಗೆ ಟಿಕೆಟ್ಸು, ಅವ್ರಿಗೆ ಫೈನ್ ಬಂದಿತ್ತು, ಫೈನ್ ಅಮೌಂಟು ನಾವೆಲ್ಲ ವೇ ಆಫ್ ಮಾಡಿಸಿ ಅವ್ರನ್ನ ತಾಯ್ನಾಡಿಗೆ ಸೇಫ್ ಆಗಿ ಕಳಿಸ್ಕೊಟ್ಟಿದ್ದೀವಿ. ಅಂತ ಕಾರ್ಯಕ್ರಮಗಳು ಇಲ್ಲ ಮ್ಯಾಮ್, ಮಾಡಿದ್ರೆ ಸಾಕು. ನಡೀತು. ಅದಲ್ಲದೆ ಈಗೊಂದು ನಿಮ್ಗೆ ದುಬೈಲಿ ಮಳೆ ಬಂದಿತ್ತು, ನೀವು ನೋಡಿರ್ಬೋದು, ತುಂಬಾ ಜೋರಾಗಿ ನಮಗೆ ಮಳೆ ಬಂದಿತ್ತು. ಅವಾಗ ಸುಮಾರು ಕನ್ನಡಿಗರು ಸಮಸ್ಯೆಗಳಿಗೆ ಸಿಗಾಕೊಂಡಿದ್ರು. ನಾವು ನಮ್ಮ ಕೈಯಲ್ಲಾದಷ್ಟು ಅವರಿಗೆ ಸಹಾಯ ಮಾಡಿ ಆಹಾರ ಮತ್ತು ನೀರು ಅದರ ಸಪೋರ್ಟಿವ್ ಆಗಿ ಮಾಡಿ ಅವರಿಗೆ ಒಂದು ಬೇಸಿಕ್ ಸೀಟ್ಸ್ ಏನಿರುತ್ತೆ ಅದನ್ನೆಲ್ಲ ಅವ್ರಿಗೆ ಕೊಟ್ಟು ನಮ್ಗೆ ಏನಾದಷ್ಟು ನಾವು ಸಹಾಯ ಮಾಡಿ. ಕನ್ನಡಿಗರು ಅಂತ ಬಂದಾಗ ನಾವು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ನಾವು ದುಬೈಲಿರಲಿ, ಕನ್ನಡ ಅಂತ ಬಂದಾಗ ನಾವು ಅವ್ರಿಗೆ ಧ್ವನಿಗೂಡಿ ಅವ್ರ ಜೊತೆ ಸೇರಿ ಸಹಾಯ ಮಾಡುವಂಥ ಶಕ್ತಿ ನಾವು ಮಾಡ್ತಾ ಇದ್ದೀವಿ ಸರ್. ಒಂದು ಕರ್ನಾಟಕನೇ ಅಂತಾನೆ ಇಟ್ಕೋಬೇಡಿ, ಸುತ್ತಮುತ್ತ ಯಾವ ರಾಜ್ಯಗಳಿದಾವ ಅಂತ ಅವ್ರು ಬಡವರು ಬಂದಿರ್ತಾರೆ ಕೆಲಸಕ್ಕಾಗಿ, ಅಂತವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ. ಸಪೋರ್ಟೆಡ್ ಕನ್ನಡಿಗರ್ಸ್ ಅಂತ ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾರು ಇದ್ದಾರೆ ಈಗ ಬೇರೆ ಬೇರೆ ಕಂಟ್ರೀಸ್ ಅವರೆಲ್ಲರಿಗೂ ಹೆಲ್ಪ್ ಮಾಡ್ತೀವಿ ಕನ್ನಡ. ಹೌದು. ಸರಿ, ನೀವು ಕಾರ್ಯಕ್ರಮ ಮಾಡ್ತಾ ಇದ್ದಕ್ಕೆ ತುಂಬಾ ಸಂತೋಷ. ಇದ್ರ ಉದ್ದೇಶ ಏನು ಅಂತ ಹೇಳ್ತಾರೆ? ಅಯ್ಯೋ, ಉದ್ದೇಶ ಅಂದ್ರೆ ಯಾವ ಕಾರಣಕ್ಕಾಗಿ